ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸುಮಿತ್ರನ ಹತ್ರ ಆರತಿ ಬರ್ತಾ ಇರ್ತಾಳೆ. ಅತ್ತೆ ಒಂದು ನಿಮಿಷ ನಿಂತ್ಕೊಳ್ಳಿ, ನೀವು ಮತ್ತೆ ಶಾರದಾ ಅತ್ತಿಗೆ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ನೋಡಿ, ನಿಮ್ಗೆ ಎಷ್ಟು ಬೇಜಾರಾಗಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಅಣ್ಣ ಈ ನಿರ್ಧಾರ ತಗೊಂಡಿರೋದ್ರಿಂದ ಜ್ಯೋತಿಕನಿಗೆ ಅನ್ಯಾಯ ಆಗಿದೆ ಅಂತಲೂ ಗೊತ್ತು. ಹಾಗೆ ಅವಳಿಗೆ ಎಷ್ಟು ನೋವಾಗಿದೆ ಅಂತಲೂ ನನಗೆ ತುಂಬ ಚೆನ್ನಾಗಿ ಗೊತ್ತು ಅತ್ತೆ. ಆದರೆ ಏನು ಮಾಡೋದು, ಅಣ್ಣನ ಮನಸ್ಸಲ್ಲಿ ಜ್ಯೋತಿಕಾ ಇಲ್ಲ ಅಂತ ಅಂದಮೇಲೆ ಅವಳು ಮದುವೆ ಆಗಿದ್ರು ಸಹ ಜೀವನ ಪೂರ್ತಿ ಕೊರಬೇಕಿತ್ತು ಅಲ್ವಾ ಅಂತ ಸುಮಿತ್ರನ ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರ ಹೇಳ್ತಾ ಇರ್ತಾಳೆ, ನೋಡು ಆರತಿ, ನೀನು ಏನು ಹೇಳಕ್ಕೆ ಬಂದಿದ್ಯಾ ಅಂತ ಅದನ್ನು ಡೈರೆಕ್ಟಾಗಿ ಹೇಳು. ಸುಮ್ಮನೆ ಈ ರೀತಿ ಎಲ್ಲ ಏನೇನೋ ಹೇಳ್ಬೇಡ ಅಂತ ಅನ್ಬೇಕಾದ್ರೆ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಬಿಡ್ತಾಳೆ. ನೀನು ನಿಮ್ಮ ಅಣ್ಣನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೋದು. ಏಕೆಂದರೆ ಈಗಿನ ಮಕ್ಕಳು ನೀವು, ನಿಮ್ಮ ಮನಸ್ಥಿತಿನೇ ಬೇರೆ, ನಮ್ಮ ಮನಸ್ಥಿತಿನೇ ಬೇರೆ. ಎತ್ತು ತಾಯಿ ನಾನು, ನಿನಗೆ ಗೊತ್ತಲ್ವ, ಎತ್ತು ತಾಯಿ ಆದವಳಿಗೆ ಎಷ್ಟು ಸಂಕಟ ಇರುತ್ತೆ ಅಲ್ವಾ. ತನ್ನ ಮಗಳಿಗೆ ಅನ್ಯಾಯ ಆದಮೇಲೆ ಯಾ ತಾಯಿ ತಾನೇ ಸಹಿಸ್ಕೋತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಅತ್ತೆ ನಿಮ್ಮ ಹತ್ರ ನಾನು ಏನು ಹೇಳಬೇಕು, ಆದರೆ ಕೋಪ ಮಾಡ್ಕೋತಿರೋ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಅಂತ ಅಂದಾಗ, ಏನು ಹೇಳಬೇಕು ಅಂತ ಬಂದಿದೆಯಾ ಅದನ್ನು ಹೇಳು ಮೊದಲು. ಕೋಪ ಮಾಡ್ಕೋಬೇಕೋ ಬಿಡಬೇಕು ಆಮೇಲೆ ನೋಡೋಣ ಅಂತ ಕೇಳ್ತಾ ಇರಬೇಕಾದ್ರೆ, ಏನು ಗೊತ್ತಾ, ಅಣ್ಣ ತಾನು ಪ್ರೀತಿಸಿದ ಹುಡುಗಿನೇನೋ ಮದುವೆ ಆದ, ಆದರೆ ಅದನ್ನು ಖುಷಿನ ಹಂಚ್ಕೊಳ್ಳೋಕ್ಕೂ ಆಗ್ತಿಲ್ಲ, ಹಾಗೆ ಒಳಗಡೆ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ಆ ರೀತಿ ಒದ್ದಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಕಡೆ ಅತ್ತಿಗೆಗೆ ನನ್ನಿಂದ ಮನೆಗೆ ಈ ಥರ ದೊಡ್ಡ ಅನ್ಯಾಯ ಆಯ್ತಲ್ಲ, ಈ ಮದುವೆನ ಯಾವತ್ತೂ ಸಹ ಮನೆಯವ್ರು ಒಪ್ಕೊಳ್ಳಲ್ಲ ಅನ್ನೋ ಒಂದು ಕೊರಗು ಸಹ ಕಾಡ್ತಾ ಇದೆ. ಆದರೆ ಆಗಿದ್ದಾಗೋಯ್ತು, ಆದರೆ ಇನ್ನು ಮುಂದೆ ಆದರೂ ಅವರಿಬ್ಬರು ಜೀವನ ಚೆನ್ನಾಗಿರಲಿ ಅನ್ನೋದು ನನ್ನ ಆಸೆ ಅತ್ತೆ. ಅದಕ್ಕೋಸ್ಕರ ನಾನು ಅಂತ ಹೇಳ್ತಿರ್ಬೇಕಾದ್ರೆ, ಅದೇನು ಹೇಳು ಪುಟ್ಟ ಅಂತ ಅನ್ಬೇಕಾದ್ರೆ, ನಾನು ಸತ್ಯನಾರಾಯಣ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಈ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ನೀವು ಒಪ್ಕೊಂಡ್ರೆ ಮಾತ್ರ ಅತ್ತೆ ಅಂತ ಅನ್ಬೇಕಾದ್ರೆ ತುಂಬ ಆಶ್ಚರ್ಯದಿಂದ ಆರತಿ ಮುಖ ನಾನು ನೋಡ್ತಾ ಇರ್ತಾಳೆ. ಅದ್ರ ಜೊತೆಗೆ ಈ ಕಡೆ ಜ್ಯೋತಿಕಾ ಹುಚ್ಚಿ ಥರ ಆಡ್ತಿದ್ದನ್ನ ನೆನಪಿಸ್ಕೋತಾ ಇರ್ತಾಳೆ. ಹಾಗೆ ಒಂದು ರೈಟಿಂಗ್ ಪ್ಯಾಡು ಹಾಗೆ ಪೇಪರ್ ತಗೊಂಡು ಸಿಕ್ಕಾಪಟ್ಟೆ ಗೀಚ್ಕೊಂಡು, ಸಿದ್ದು ಯಾವತ್ತಿದ್ರು ನನ್ನವನು, ಅವನನ್ನು ಬಿಡೋ ಮಾತೇ ಇಲ್ಲ ಅಂತ ಹೇಳಿದ ಮಾತನ್ನೂ ಸಹ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಅಲ್ಲ ಪುಟ್ಟ, ನನ್ನ ಎತ್ತು ಮಗಳಿಗೆ ಈ ಥರ ಅನ್ಯಾಯ ಆಯ್ತಲ್ಲ ಅಂತ ಅವಳು ಕಣ್ಣೀರು ಒರೆಸ್ಲೋ, ಅಥವಾ ಮನೆಗೆ ಸೊಸೆ ಥರ ಬಂದಿರೋ ಮಗಳನ್ನ ಲೈಫ್ ಚೆನ್ನಾಗಿರಲಿ ಅಂತ ನಾನು ನೋಡ್ಕೊಳ್ಳೋ, ಯಾವ ರೀತಿ ನೋಡಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅವ್ರವ್ರ ಜೀವನ ಅವ್ರವ್ರ ಇಷ್ಟ, ಅವರಿಬ್ರಿಗೂ ಇಷ್ಟ ಇದ್ದರೆ ಪೂಜೆ ಮಾಡಿಸ್ಲಿ ಬಿಡು, ನಂದೇನು ಪರ್ಮಿಷನ್ ನೀನು ಕೇಳೋ ಅವಶ್ಯಕತೆ ಇಲ್ಲ ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಮನೆಯವ್ರನ್ನೆಲ್ಲ ಯಾವ ರೀತಿ ಒಪ್ಪಿಸ್ಲಿ, ಇದಕ್ಕೆಲ್ಲ ಒಪ್ತಾರ? ಯಾರು ಸಹ ಮನೇಲಿ ನಗ್ತಾನೆ ಇಲ್ಲ, ಎಲ್ಲರೂ ಸಹ ಮುಖನೇ ಈ ಥರ ಮಾಡ್ಕೊಂಡು ಕೂತಿದ್ದಾರೆ. ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಇರಬೇಕು ಅತ್ತೆ, ಪ್ಲೀಸ್ ನೀವೇ ಹೇಳಿ, ಒಬ್ಬರಾದರೂ ಆಕ್ಟಿವ್ ಆಗಿದ್ದಾರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಒಂದು ಮನೇಲಿ ನಗುನೂ ಇಲ್ಲ, ಹಾಗೆ ಇವನ್ ಖುಷಿ ಎಂಥದ್ದು ಇಲ್ಲ ಅಂದಮೇಲೆ ಇದು ಮನೆ ಅಂತ ಯಾವ ರೀತಿ ಅನ್ನಿಸ್ಕೊಳುತ್ತೆ ಅತ್ತೆ. ಬಂದದನ್ನೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ಜೀವನ ಮಾಡ್ಕೋಬೇಕು ಅಂತ ಅಂದರೆ ಇದಕ್ಕೊಂದು ಪೂಜೆ ಅವಶ್ಯಕತೆ ಅಂತ ಇದೆ ಅಂತ ನನಗೆ ಅನ್ನಿಸ್ತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆರತಿ ಮುಖನ ಹಿಡ್ಕೊಂಡು ಹೇಳ್ತಾ ಇರ್ತಾಳೆ, ನೋಡು ಪುಟ್ಟ, ಅಮ್ಮನವ್ರ ಮನಸ್ಸೆಲ್ಲ ಒಡೆದೋಗಿದೆ, ಖಂಡಿತ ಅವರು ಪೂಜೆಗೆಲ್ಲ ಒಪ್ಕೊಳ್ಳೋಣ ಅಂತ ನನಗೆ ಅನಿಸಿದೆ. ಅದರಲ್ಲೂ ಜ್ಯೋತಿಕಂಗೆ ಏನಾದರೂ ಗೊತ್ತಾಯಿತು ಅಂದರೆ ಅವಳು ಕುಸಿದು ಬೀಳ್ತಾಳೆ ಅಂತ ಅನ್ಬೇಕಾದ್ರೆ ಕೈ ಹಿಡ್ಕೊಂಡು ತುಂಬ ಬೇಡ್ತಾ ಇರ್ತಾಳೆ. ಅತ್ತೆ ಪ್ಲೀಸ್ ಏನಾದರೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ ಏನು ಮಾತಾಡದೆ ಸುಮಿತ್ರಾ ತಾನು ಪಡಿ ತಾನು ಹೊರಟು ಹೋಗ್ತಾ ಇರ್ತಾಳೆ. ಹಾಗೆ ನನ್ನ ಕಡೆ ಜ್ಯೋತಿಕಾ ತನ್ನ ಪಾಡಿಗೆ ತಾನು ರೂಮಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಪಾರಿಜಾತ ಬರ್ತಾಳೆ. ನೋಡು ಗೋಲ್ಡು, ಈ ಥರ ನೀನು ಕುತ್ಕೋಬೇಡ ಅಂತ ಅಂದಾಗ, ಇನ್ಯಾವ ಥರ ಕುತ್ಕೊಳ್ಳಿ ಹೇಳಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ, ಏನು ಗೊತ್ತಾ, ಆ ಶಾರದಾ ಮನೆಗೆ ಬರೋಕ್ಕೂ ಮುಂಚೆ ಸಿದ್ದು ಯಾವಾಗಲೂ ನಿನ್ನಿಂದೆ ತಿರುಗ್ತಾ ಇದ್ದ, ನಿನ್ನ ಖುಷಿನ ನನ್ನ ಖುಷಿ ಅಂತ ನೀನು ಹೇಳಿದ ಕಡೆ ಎಲ್ಲ ಬರ್ತಾ ಇದ್ದ ಅಂತ ಹೇಳ್ತಾ ಇರಬೇಕಾದ್ರೆ, ಗ್ರ್ಯಾನಿ ಪ್ಲೀಸ್ ಅದನ್ನೆಲ್ಲ ನೆನಪಿಸಿ ನನಗೆ ಬೇಜಾರು ಮಾಡಬೇಡಿ ಅಂತ ಅನ್ಬೇಕಾದ್ರೆ, ಹಾಗಾದರೆ ಅದೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ಹಾಗಾದರೆ ಖಂಡಿತ ಸಿದ್ದುಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ಅಂದಾಗ ಇವಳಿಗೆ ತುಂಬ ಆಶ್ಚರ್ಯ ಆಗ್ತಾ ಇರುತ್ತೆ. ಆದರೆ ಅವನಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ಆದರೆ ಈ ಶಾರದಾ ಬಂದು ಏನೋ ಮಾಟ ಮಾಡಿ ಸಿದ್ದುನ ಈ ರೀತಿ ಮಾಡಿದಾಳೆ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಹಾಗೆ ಗೋಲ್ಡು, ನಿನಗೆ ಮೊದಲಿಂದಲೂ ನಾನು ಹೇಳ್ತಾ ಇದ್ದೆ, ಅವನಿಗೆ ಏನು ಇಷ್ಟ ಇಲ್ಲ ಎಲ್ಲನೂ ನೀನು ತಿಳ್ಕೊ ಅಂತ ಹೇಳ್ತಾ ಇದ್ದೆ, ನೀನು ನನ್ನ ಮಾತು ಕೇಳಲಿಲ್ಲ ಅಂತ ಅಂದಾಗ, ನೋಡು ಗ್ರಾನಿ, ಹಳೆ ಕಥೆ ಎಲ್ಲ ನನಗೆ ಹೇಳಕ್ಕೆ ಬಿಡಬೇಡಿ, ಈ ಸಲ ಏನಾದರೂ ಹೇಳಕ್ಕೆ ಬಂದರೆ ಏನು ಮಾಡ್ತೀನೋ ಅದನ್ನು ನನಗೆ ಗೊತ್ತಿಲ್ಲ, ನಿಮಗೆ ಸುಮ್ಮನೆ ನನ್ನ ಪಾಡಿ ನನ್ನನ್ನು ಬಿಟ್ಬಿಡಿ ಅಂತ ಅಂದಾಗ, ಅಯ್ಯೋ ತಾಯಿ, ಮೊದಲು ನಾನು ಏನು ಹೇಳ್ತಿದ್ದೀನಿ ಅದನ್ನು ಮೊದಲು ಕೇಳ್ಕೊ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಇವಾಗಲೂ ನೀನು ಮನಸ್ಸು ಮಾಡಿದರೆ ಸಿದ್ದು ಜಾಗದಲ್ಲಿ ನೀನು ಹೋಗಿ ಕೂತ್ಕೋಬೋದು ಅಂತ ಅನ್ಬೇಕಾದ್ರೆ, ಹೌದಾ, ನನ್ನನ್ನು ಸಿದ್ದು ಮದುವೆ ಆಗ್ತಾನ, ಹಾಗಾದರೆ ನಾನು ಏನು ಮಾಡ್ಬೇಕು ಹೇಳಿ, ಏನು ಬೇಕಾದರೂ ನಾನು ಮಾಡ್ತೀನಿ, ಪ್ಲೀಸ್ ಗ್ರಾನಿ ಹೇಳಿ ಅಂತ ಕೇಳಬೇಕಾದ್ರೆ, ನೀನೊಂದು ಕೆಲಸ ಮಾಡಬೇಕು, ಆ ಸಿದ್ದು ಮನಸ್ಸಲ್ಲಿ ಶಾರದಾ ಮತ್ತು ಆ ಮಗುವಿನ ಬಗ್ಗೆ ಬೇರೆ ಥರನೇ ಬೀಜನ ಬಿತ್ತಬೇಕು, ಆಗಿದ್ದರೆ ಮಾತ್ರ ಅವನ ಮನಸ್ಸಲ್ಲಿ ನೀನು ಸೇರೋಕ್ಕೆ ಅಷ್ಟೇ ಸಾಧ್ಯ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಅವರಿಬ್ಬರು ನಿನ್ನ ಜೀವನನ ಹಾಳು ಮಾಡೋಕ್ಕೆ ಅಂತ ಬಂದಿದ್ದಾರೆ, ಅದು ನಿನಗೆ ಅರ್ಥ ಆಗ್ತಿಲ್ಲ ಅನ್ನೋದನ್ನು ನೀನು ಅವನಿಗೆ ಅರ್ಥ ಮಾಡಿಸ್ಲೇಬೇಕು ಅಂತ ಅಂದಾಗ, ಅಯ್ಯೋ ಗ್ರಾನಿ, ಇದನ್ನೆಲ್ಲ ಸಾಧ್ಯನಾ, ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ನೀನು ಮನಸ್ಸು ಮಾಡಿದರೆ ಖಂಡಿತ ಇದೆಲ್ಲ ಆಗುತ್ತೆ, ಮನಸ್ಸು ಮಾಡು ಗೋಲ್ಡಿ ಅಂತ ಇವಳು ಸಹ ಹೇಳ್ತಾ ಇರ್ತಾಳೆ.
ನೋಡು ಗೋಲ್ಡಿ, ಇವಾಗ ನಮಗೆ ದ್ವೇಷ ಇರೋದು ಸಿದ್ದು ಮೇಲೆಲ್ಲ, ಶಾರದ ಮೇಲೆ. ಅವಳೇನಾದರೂ ಈ ಮನೆಗೆ ಬರಲಿಲ್ಲ ಅಂತಂದಿದ್ರೆ ಖಂಡಿತ ಅವನು ನಿನ್ನನ್ನು ಮದುವೆ ಹಾಗೆ ಆಗ್ತಿದ್ದ. ನಮ್ಮ ಮುಂದೆ ಕೂತ್ಕೊಂಡು ಅಳೋದು ಬಿಟ್ಟು ಸಿದ್ದು ಮೇಲೆ ಹೇಗಾದರೂ ಸಿಂಪತಿನ ಗೀಟಿಸ್ಕೊಂತ ಉಪಾಯ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಅವನು ನಿನ್ನ ಕಷ್ಟ ನೋಡಿ ಅವನು ನಿನ್ನ ಕಡೆಗೆ ಕರಗಬೇಕು, ಹಾಗೆ ಶಾರದ ಮೇಲಿರೋ ಪ್ರೀತಿ ಹೋಗಿ ನಿನ್ನ ಮೇಲೆ ಬರಬೇಕು, ಆ ರೀತಿ ನೀನು ಏನಾದರೂ ಮಾಡು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದಕ್ಕೆಲ್ಲ ನನ್ನ ಹತ್ರ ಒಂದು ಉಪಾಯ ಇದೆ, ಅದನ್ನು ನಾನು ನಿನಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಸುಮಿತ್ರಾ ಜ್ಯೋತಿಕಾಗೆ ಅಂತ ಕಾಫಿ ತಗೊಂಡು ಬಂದು ಎಲ್ಲನೂ ಕೇಳ್ಕೊಂಡು ಅಲ್ಲೇ ನಿಂತ್ಕೊಬಿಡ್ತಾಳೆ. ಮಿರರಲ್ಲಿ ಅವಳನ್ನ ನೋಡಿ ಶಾಕ್ ಆಗಿ ಪಾರಿಜಾತ ಹಿಂತಿರುಗಿ ನೋಡಿದ್ರೆ ಸುಮಿತ್ರಾ ಅಲ್ಲೇ ಇರೋದನ್ನ ನೋಡಿ ಇವಳು ಸಹ ಎದ್ರುಕೊಂಡು ನಿಂತ್ಕೊಬಿಡ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಕಿಚನಲ್ಲಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಆರತಿ ಬರ್ತಾಳೆ. ಅದಕ್ಕೆ ಒಂದು ಸರ್ಪ್ರೈಸ್ ಅಂತ ಅನ್ಬೇಕಾದ್ರೆ ಏನು ಆರತಿ ಅಂತ ಅಂದಾಗ, ಯಾಕದಕ್ಕೆ ಯಾವಾಗಲೂ ಈ ರೀತಿ ಡಲ್ಲಾಗೇ ಇರ್ತೀರಾ, ಸ್ವಲ್ಪ ಖುಷಿಯಾಗಿರಿ, ಚಿಲ್ಲಾಗಿರಿ. ಇವಾಗ ಬರೀ ನೀವು ಶಾರದಾ ಮಾತ್ರ ಅಲ್ಲ, ಈ ಮನೆಗೆ ಮಿಸಸ್ ಶಾರದಾ ಸಿದ್ಧಾರ್ಥ ಅಂತ ಅಂದಾಗ ಅವಳಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಸರ್ಪ್ರೈಸ್ ಅದಕ್ಕೆ ಅಂತ ಅಂದಾಗ, ಏನು ಸರ್ಪ್ರೈಸ್ ಅಂತ ಅಂದಾಗ ಸೆಂಟೆಡ್ ಆಣ್ ಅಂತ ಅಂದ್ಬಿಟ್ಟು ಸೀರೆನ ಕೊಡ್ತಾಳೆ. ಈ ಸೀರೆ ಚೆನ್ನಾಗಿದೆ ಅಂದಾಗ, ಇದು ತುಂಬ ಚೆನ್ನಾಗಿದೆ, ಬಟ್ ಇವಾಗ ಏನಕ್ಕೆ ತಂದೆ, ನನ್ನ ಹತ್ರ ಸಾಕಷ್ಟು ಸೀರೆ ಇದೆ, ಇದನ್ನ ಉಟ್ಕೊಂಡು ನಾನು ಎಲ್ಲಿ ಹೋಗ್ಲಿ ಅಂತ ಅನ್ಬೇಕಾದ್ರೆ ಅದೇ ಸರ್ಪ್ರೈಸ್. ಅದಕ್ಕೆ ಏನು ಗೊತ್ತಾ, ನೀವು ಈ ಸೀರೆ ಉಟ್ಕೊಂಡು ಅಣ್ಣನ ಜೊತೆ ಸತ್ಯನಾರಾಯಣ ಪೂಜೆಗೆ ನೀವು ಕೂತ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ಏನೋ ಪೂಜೆ ಮಾಡ್ತಿದ್ದಾರಾ ಮನೇಲಿ ಅಂತ ಕೇಳ್ತಿರ್ಬೇಕಾದ್ರೆ ಅನುಸೂಯ ಆಂಟಿ ಆರಕೆ ಮಾಡ್ಕೊಂಡಿದ್ರಂತೆ, ನಿಮ್ಮಿಬ್ಬರಿಗೂ ಒಳ್ಳೇದಾದರೆ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ, ಅದಕ್ಕೋಸ್ಕರ ನಾನು ಈ ಸೀರೆನ ತೊಗೊಂಬಂದಿದ್ದೀನಿ ಅಂತ ಆರತಿ ಹೇಳ್ತಾ ಇರ್ತಾಳೆ. ಹಾಗೆ ಅಷ್ಟೊತ್ತಿಗೆ ಅನಸೂಯನು ಬರ್ತಾ ಇರ್ತಾಳೆ. ಹೌದು ಶಾರದಾ, ನೀವಿಬ್ಬರು ಪೂಜೆ ಕೂತ್ಕೋಬೇಕು ಅಂತ ನಾನು ಆರಕೆ ಮಾಡ್ಕೊಂಡಿದ್ದೆ, ಪೂಜೆಗೆ ರೆಡಿಯಾಗು ಅಂತ ಅನ್ಬೇಕಾದ್ರೆ ನಾನು ಯಾವ ಪೂಜೆಗೂ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಿದ್ದು ದೂರದಲ್ಲಿ ನಿಂತ್ಕೊಂಡು ಕೇಳ್ಕೊತಾ ಇರ್ತಾನೆ. ಯಾಕದಕ್ಕೆ ಈ ರೀತಿ ಹೇಳ್ತಿದ್ದೀರಾ ಅಂತ ಆರತಿ ಕೇಳ್ತಾ ಇದ್ರೆ ಸಿದ್ಧ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಯಾವುದೇ ಸಾರ ಪೂಜೆ ಮಾಡೋ ಅರ್ಹತೆ ನನಗಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೋಡು ಆರತಿ, ನೀವಿಬ್ಬರು ಏನಾದರೂ ಮಾಡಿ ನನ್ನ ಮನಸ್ಸನ್ನ ಬದಲಾಯಿಸ್ಬೋದು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಮ್ಮ, ನೀವಿಬ್ಬರು ಯಾಕಮ್ಮ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡಲ್ಲ, ಪ್ಲೀಸ್ ಅಮ್ಮ, ನನಗೆ ನೀವಿಬ್ಬರು ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡೋ ನೋಡೋ ಆಸೆ ತುಂಬ ಇದೆ, ಒಪ್ಕೊಳ್ಳಮ್ಮ ಅಂತ ದೀಪು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಆಗ ದೀಪು ನನಗೋಸ್ಕರಾದರೂ ಒಪ್ಕೊಳ್ಳಮ್ಮ ಅಂತ ಹೇಳ್ತಿರ್ಬೇಕಾದ್ರೆ, ನೋಡು ದೀಪು, ಇತ್ತೀಚೆಗೆ ನೀನು ಆಟ ಜಾಸ್ತಿ ಆಗಿದೆ, ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಒಂದು ಲೋಟ ಹಾಲು ಕೊಡ್ತೀನಿ ಕುಡಿದು ಹೊರಟೋಗು ಅಂತ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಪ್ಲೀಸ್ ಅದಕ್ಕೆ ಈ ಪೂಜೆ ಮಾಡಿದರೆ ತುಂಬ ಶುಭ ಆಗುತ್ತಂತೆ ಅಂತ ಆರತಿ ಹೇಳ್ತಾ ಇದ್ರೆ, ಏನಿವಾಗ ನಿನಗೊಂದು ಲೋಟ ಕಾಫಿ ಬೇಕು ತಾನೇ, ಮಾಡ್ಕೊಡ್ತೀನಿ ಬಿಡು ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ನೋಡಿ, ಏನೇ ಆಗಲಿ ಈ ಮನೆಯವ್ರ ವಿರುದ್ಧವಾಗಿ ನಾನಂತೂ ಪೂಜೆ ಕೂತ್ಕೊಳ್ಳಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ಹೋಗಮ್ಮ ಹಾಗಾದರೆ ನಾನು ಹಾಲು ಕುಡಿಯಲ್ಲ ಅಂತ ದೀಪು ಹೇಳ್ತಾ ಇರ್ತಾಳೆ. ಅಲ್ಲ ಕಣೆ, ಏನಾಯಿತು ನಿನಗೆ ಅಂತ ಅನ್ಬೇಕಾದ್ರೆ, ನೀವು ಪೂಜೆ ಕೂರೋವರೆಗೂ ಸಹ ನಾನು ಹಾಲು ಕುಡಿಯಲ್ಲ ಅಂತ ದೀಪು ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಈ ಕಡೆ ಆರ್ತಿನೂ ಸಹ ದೀಪು ಹಾಲು ಕುಡಿಯಲ್ಲ ಅಂತಂದರೆ ನಾವು ಇವತ್ತೇನು ಕುಡಿಯಲ್ಲ ಅಂತ ಹೇಳ್ತಾ ಇರ್ತಾಳೆ. ಇವರಿಬ್ರು ಏನು ತಿನ್ನಲ್ಲ ಕುಡಿಯಲ್ಲ ಅಂದರೆ ನಾನು ಕುಡಿಯಲ್ಲ, ನಾವು ಸಹ ಸತ್ಯಾಗ್ರಹನ ಮಾಡ್ತೀವಿ ಅಂತ ಅನುಸೂಯ ಹೇಳ್ತಿರ್ಬೇಕಾದ್ರೆ, ಅಲ್ಲ ಆ ದೀಪು ಅಂತೂ ಚಿಕ್ಕವಳು, ಹಾಗಾದರೆ ನಿಮ್ಮಿಬ್ಬರಿಗೆ ಏನಾಗಿದೆ, ಯಾಕೆ ಹಿಂಗೆ ಹಠ ಮಾಡ್ತಿದ್ದೀರಾ, ನನ್ನ ಮನಸ್ಥಿತಿ ನಿಮಗೆ ಗೊತ್ತಲ್ವಾ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ, ಅದೇನೇ ಆಗಲಿ ನೀವು ಇವತ್ತು ಒಪ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ನಾವು ಸ್ಟ್ರೈಕ್ ಮಾಡೋದೇ, ಬೇಕಾದರೆ ಉಪವಾಸ ಇದ್ದು ಹಾಸ್ಪಿಟ್ಲಿಗೆ ಸೇರೋದಾಗಲಿ, ನಾವಂತೂ ಏನು ತಿನ್ನಲ್ಲ ಅಂತ ಮೂವರು ಹಠ ಮಾಡ್ತಾ ಇರ್ತಾರೆ. ಹಾಗೆ ಮೂವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಇವರು ನನ್ನನ್ನು ಒಪ್ಪಿಸ್ಲೇಬೇಕು ಅಂತ ಬಂದು ಈ ರೀತಿ ಹಠ ಮಾಡ್ತಾ ಇದ್ದಾರೆ, ನಾನು ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ, ಮೊದಲೇ ಸುಮಿತ್ರಾ ಮನೆಗೆ ತುಂಬ ಬೇಜಾರಾಗಿದೆ, ಹಾಗೆ ಮನೆಯವ್ರಿಗೆಲ್ಲ ನೋವಾಗಿದೆ, ಮತ್ತೆ ನಾನು ತಪ್ಪನ್ನ ಮಾಡಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ತುಂಬ ಕೋಪ ಮಾಡಿಕೊಂಡು ಪಾರಿಜಾತನ ಹತ್ರ ಮಾತಾಡ್ತಾ ಇರ್ತಾಳೆ. ಅಲ್ಲ, ನನ್ನ ಮಗಳು ತಲೆಯಲ್ಲಿ ಏನೇನು ತುಂಬ್ತಾ ಇದ್ದೀರಾ, ಈಗಲೇ ಗಾಳಿ ಇಲ್ಲದ ಸೂತ್ರದ ಪಟ ಥರ ಇವಳ್ದು ಹಾರಾಡ್ತಾ ಇದೆ ಜೀವನ, ಅಂಥದ್ರಲ್ಲಿ ಇನ್ನೂ ಯಾಕೆ ಏನೇನೋ ಹೇಳಿ ಆಸೆ ತುಂಬಿಸ್ತಿದ್ದೀರಾ ಅಂತ ಬೈತಾ ಇದ್ರೆ ಅವಳಿಗಂತೂ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇವಾಗ ಸೂತ್ರ ಇಲ್ಲದ ಗಾಳಿಪಟ ಹರಿದೇ ಹೋಗಬೇಕು, ಆ ರೀತಿ ನೀವು ನನ್ನ ಮಗಳಿಗೆ ಬುದ್ಧಿ ಹೇಳ್ತಿದ್ದೀರಾ ಅಲ್ವಾ ಅಂದಾಗ, ಗ್ರಾನಿ ಹೇಳಿದ್ರಲ್ಲಿ ತಪ್ಪೇನಿದೆ ಹೇಳಿ, ಕರೆಕ್ಟ್ ಅಲ್ವಾ ಅಂತ ಅನ್ಬೇಕಾದ್ರೆ, ಬಾಯಿ ಮುಚ್ಚು ಜ್ಯೋತಿಕಾ, ನಾನು ಮೊದಲಿಂದಲೂ ನೋಡ್ತಾ ಇದ್ದೀನಿ, ಅತ್ತೆ ನಿಮ್ಮ ಜೊತೆ ಮಾತಾಡಿನೇ ಈ ರೀತಿ ಏನೇನೋ ಹೇಳಿನೇ ನೀನು ಈ ಥರ ಆಗಿದ್ದು ಅಂತ ಬೈತಾ ಇರ್ತಾಳೆ. ಹಾಗೆ ನೋಡಿ ಅತ್ತೆ, ಪ್ಲೀಸ್ ಇವಾಗಲಾದರೂ ನಿಮ್ಮ ಮಗಳ ಜೀವನ ಚೆನ್ನಾಗಿರಲಿ ಅಂತ ಆಸೆ ಪಡಿ ಆಯಿತಾ, ಅವಳು ನೋವು ಎಷ್ಟಿದೆ ಅಂತ ನಿಮಗೂ ಗೊತ್ತು, ಅದನ್ನು ಬಿಟ್ಟು ಮತ್ತೆ ಯಾಕೆ ಹಳೆ ಬುದ್ಧಿನೇ ಕಲ್ತ್ಕೊಂತ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ, ಅಲ್ಲ ನಾನು ಇವಾಗ ಹೇಳ್ಬಾರ್ದಂಥದ್ದು ಏನು ಹೇಳಿದೆ, ಹೇಳಿದ್ದು ಕರೆಕ್ಟಾಗಿದೆ ಇಲ್ವಾ ಅಂತ ಅಂದಾಗ, ಇಲ್ಲ ಅತ್ತೆ ನೀವು ಕರೆಕ್ಟಾಗಿ ಹೇಳ್ಕೊಡ್ತಿಲ್ಲ, ಇಲ್ಲಿ ಸಲ್ಲದನ್ನೆಲ್ಲ ಹೇಳ್ತಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವಳ ಜೀವನ ಆಳ್ಬೇಡ್ಬಿಡಿ, ಬೇಡ್ದಿದ್ದಲ್ಲೂ ಸಹ ಅವಳ ತಲೆಗೆ ತುಂಬಬೇಡಿ, ಪ್ಲೀಸ್ ನಿಮ್ಮ ಕೈ ಮುಗ್ದು ಹೇಳ್ಕೊತೀನಿ, ನನ್ನ ಮಗಳು ಮನಸ್ಸು ತುಂಬ ಅಂದರೆ ತುಂಬ ಸೂಕ್ಷ್ಮ ಅಂದ್ಬಿಟ್ಟು, ತಗೋ ಬಂಗಾರ ನೀನು ಕಾಫಿ ಕುಡಿ, ಹೇಳೋದನ್ನೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಕಾಫಿ ಕೊಟ್ಟು ಹೋಗ್ತಾ ಇದ್ರೆ ಪಾರಿಜಾತ ಮಾತ್ರ ಗುರಾಯಿಸ್ಕೊಂಡು ಸುಮಿತ್ರನ ನೋಡ್ತಾ ಇರ್ತಾಳೆ. ಹಾಗೆ ಸುಮಿತ್ರ ಹೋದ್ಮೇಲೆ ಪಾರಿಜಾತ ಬೈಕೋತಾ ಇರ್ತಾಳೆ. ಈ ಸುಮಿತ್ರನಿಗೆ ಏನಾಯ್ತೆ, ಮಗಳು ಅಂತ ಶಾರದನ್ ತಲೆ ಮೇಲೆ ಉತ್ಕೊಂಡು ಕುಣಿತಾ ಇದ್ಲು, ತನ್ನ ಮಗಳಿಗೆ ಒಳ್ಳೇದು ಮಾಡೋಣ ಅಂತ ಹೋದ್ರೆ ಈ ರೀತಿ ಹೇಳ್ತಿದ್ದಾಳಲ್ಲ, ನನ್ನನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಿದ್ದಾಳೆ ಅಂತ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಆರತಿ ಹೇಳ್ತಾ ಇರ್ತಾಳೆ, ನನಗೆ ನೀರು ಕುಡಿಬೇಕು ಅಂತ ತುಂಬ ಬಾಯಾರಿಕೆ ಆಗ್ತಿದೆ, ಆದರೆ ಏನು ಮಾಡಲಿ, ಅದಕ್ಕೆ ಒಪ್ಕೊಳ್ಳೋವರೆಗೂ ನಾನು ಒಂದು ತೊಟ್ಟು ನೀರನ್ನು ಕುಡಿಯಲ್ಲ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಅನಿಸೇನು ಸಹ ನಾನು ಇನ್ನೂ ಮಾತ್ರೆ ತೊಗೊಂಡಿಲ್ಲ, ಅದಕ್ಕೋಸ್ಕರ ನೀರು ಕುಡಿಬೇಕು ಆದರೆ ಕುಡಿಯಲ್ಲ ಅಂತ ಅಂದಾಗ, ಅಲ್ಲಮ್ಮ ನೀವು ಇನ್ನೂ ಮಾತ್ರೆ ತೊಗೊಂಡಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ ನೀನು ಇವಾಗ ಪೂಜೆ ಕೂತ್ಕೋತೀನಿ ಅಂತ ಒಪ್ಕೋ, ಓಡೋಗಿ ನಾನು ಮಾತ್ರೆ ನುಂಗ್ತೀನಿ ಅಂತ ಅಂದಾಗ, ನಾನು ಒಪ್ಕೋತೀನಿ ಆದರೆ ನನ್ನದೊಂದು ಷರತ್ತಿದೆ ಅಂತ ಅಂದಾಗ, ಅದೇನಂತ ಹೇಳು, ನೀನು ಪೂಜೆ ಕೂತ್ಕೋತೀನಿ ಅಂತ ಹೇಳ್ದಲ್ಲ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನು ಇಲ್ಲ ಅಂತ ಅಂದಾಗ, ಈ ಮನೇಲಿ ಯಾರಾದರೂ ಒಬ್ಬರು ಹಿರಿಯರು ಈ ಪೂಜೆನ ನಡೆಸ್ಕೊಡ್ಬೇಕು, ಹಾಗಿದ್ರೆ ಮಾತ್ರ ನಾನು ಸಿದ್ದು ಸರ್ ಜೊತೆ ಕೂತ್ಕೊಂಡು ಪೂಜೆ ಮಾಡ್ತೀನಿ ಅಂತ ಅಂದಾಗ ಎಲ್ಲರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಅಲ್ಲ ಶಾರದವ್ರೆ ಅಂತ ಸಿದ್ದು ಮಾತಾಡೋಣ ಅಂತ ಹತ್ರ ಬಂದರೆ ತುಂಬ ಕೋಪ ಮಾಡಿಕೊಂಡು ಹೊರಟು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಆರತಿ, ಅಣ್ಣ ಸಾರಿ ಅಣ್ಣ, ನೀನು ತಂದ್ಕೊಡಿ ಸೀರೆನ ಅದಕ್ಕೆ ಇಸ್ಕೊಳ್ಳಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಂತ ಅನ್ಬೇಕಾದ್ರೆ, ನಾನು ಈ ಶಾರದವರು ಈ ಸೀರೆನ ಉಟ್ಕೊಂಡು ಪೂಜೆ ಕೂತ್ಕೋತಾರೆ ಅಂತ ಆಸೆ ಪಡ್ತಿದ್ದೆ ಆರತಿ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಬರ್ತಾಳೆ. ಬಂದ್ಬಿಟ್ಟು, ನೋಡು ನೀನೇನಾದರೂ ಗೋಲ್ಡಿನ ಮದುವೆ ಆಗಿದ್ರೆ ನಿನ್ನನ್ನು ರಾಜ್ಕುಮಾರ್ ಥರ ನೋಡ್ಕೊಳ್ತಾ ಇದ್ಲು, ಆದರೆ ಇವಾಗ ಆ ಕೆಲಸದೊಳಗೆ ತಾಳಿ ಕಟ್ಟಿದೆಯಲ್ಲ ನೋಡು, ಇವಾಗ ಅನಾಯ ಪೈಸುದ್ದ ಮಾನ ಮರ್ಯಾದೆ ಇಲ್ದಂಗೆ ನಿನ್ನನ್ನು ನೋಡ್ತಿದ್ದಾಳೆ, ಒಂಚೂರು ಮರ್ಯಾದೆ ನಿನಗೆ ಕೊಡಲ್ಲ ಅಂತ ಅಂದಾಗ, ಅಜ್ಜಿ ಪ್ಲೀಸ್ ಆ ರೀತಿ ಎಲ್ಲ ಹೇಳ್ಬೇಡಿ ಅದಕ್ಕೆ ಬಗ್ಗೆ ಅಂತ ಹೇಳ್ತಿದ್ರೆ, ಮುಚ್ಚೆ ಬಾಯ ಕಂಡಿದ್ದೀನಿ, ಇವಳೊಬ್ಳು ಕಮ್ಮಿ ಇದ್ಲು, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ದಾಳೆ ಅಂತ ಬೈತಾ ಇರ್ತಾಳೆ. ಹಾಗೆ ಜ್ಯೋತಿಕಾಗಿದ್ರೆ ಇವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ಲು, ಈಗ ನೋಡು ಕೆಲಸದಳಲ್ವಾ ಅದಕ್ಕೆ ಕಸದ ಥರ ನೋಡ್ತಾ ಇದ್ದಾಳೆ, ಎಷ್ಟೇ ಆಗಲಿ ರಕ್ತಕ್ಕೂ ಆಕೆ ಕಸಕ್ಕೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಬಿಡು ಅಂತ ಅನ್ಬೇಕಾದ್ರೆ ಅವ್ರಿಗೆಲ್ಲ ತುಂಬ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ತುಂಬ ಕೋಪ ಮಾಡ್ಕೊಂಡು ಅನುಸೂಯ ಹೇಳ್ತಾ ಇರ್ತಾಳೆ, ನೋಡಿ ನಿಮ್ಮ ಮೊಮ್ಮಗಳಿಗೆ ಸಿದ್ಧಾರ್ಥ ಸಿಗ್ಲಿಲ್ಲ ಅಂತ ಅಂದ್ಬಿಟ್ಟು ನನ್ನ ಸೊಸೆ ಮೇಲೆ ಇಲ್ಲಿಸಲ್ನಲ್ಲೇ ಹೇಳ್ಬೇಡಿ, ಅವಳಿಗಿರೋ ಒಳ್ಳೆ ಗುಣ ನಿಮ್ಮ ಮನೇಲಿ ಯಾರಿಗೂ ಇಲ್ಲ ಅಂತ ಅನ್ಬೇಕಾದ್ರೆ, ಅದೆಲ್ಲ ಏನು ಶಾರದಾರನ್ನ ವಹಿಸ್ಕೊಂಡು ಬರ್ತಿರೋ ನನಗಂತೂ ಗೊತ್ತಿಲ್ಲ, ಅವಳು ನಿಮಗೆ ಏನು ಮೋಡಿ ಮಾಡಿದಳು ಅಂತ ಬೈಕೋತಾ ಇರ್ತಾಳೆ. ಅಜ್ಜಿ ಪ್ಲೀಸ್ ಆಯಿತಾ, ನೀವು ಈ ರೀತಿ ಎಲ್ಲ ಮಾತಾಡಬೇಡಿ, ಈ ವಿಷಯದ ಬಗ್ಗೆ ಇನ್ನೊಂದ್ಸಲ ಮಾತಾಡಬೇಡಿ ಅಂತ ಸಿದ್ದು ಹೇಳ್ತಾ ಇದ್ರೆ, ಹೌದಪ್ಪ ನಿನಗೆ ಎಲ್ಲರಿಷ್ಟಂತೆ ಬದುಕೋಕ್ಕಾಗಲ್ಲ ಬಿಡು ಅಂತ ಕೊಂಕು ಮಾತಾಡ್ತಾ ಇರ್ತಾಳೆ. ಹಾಗೆ ಬೈತಾ ಇರ್ತಾಳೆ, ನೀನು ದೊಡ್ಡ ಮನುಷ್ಯ ಅಲ್ವಾ ಬಿಡು, ನೀನು ನನ್ನ ಮೊಮ್ಮಗಳಿಗೆ ಎಂಥ ಅನ್ಯಾಯ ಮಾಡಿದ್ಯಾ, ನಿಮ್ಮಿಬ್ಬರು ಜೀವನ ಪ್ರತಿ ಕ್ಷಣಕ್ಕೂ ನರ್ಕ ಆಗಬೇಕು, ಆ ರೀತಿ ಆಗಲಿ ಅಂತ ನಾನು ಬೇಡ್ಕೋತೀನಿ ಅಂತ ಅಂದಾಗ ಅಮ್ಮನವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಆ ಕೆಲಸದವಳು ನಿನ್ನನ್ನು ನಳಿಸಿ ಬಿಟ್ಟು ಹೋಗ್ಬೇಕು ಆ ರೀತಿ ಮಾಡ್ತಾಳೆ, ನೋಡ್ತಾ ಇರು, ಇದೇ ನನ್ನ ಶಾಪ ನಿನಗೆ ತೊಟ್ಟೋದು ಅಂತ ಅನ್ಬೇಕಾದ್ರೆ ಈ ಕಡೆ ಅನುಸನ್ಗೆ ತುಂಬ ಶಾಕ್ ಆಗ್ತಿರುತ್ತೆ. ಆದರೆ ಸಿದ್ದು ಮಾತ್ರ ನಗಾಡ್ಕೊಂಡು ಹೇಳ್ತಾ ಇರ್ತಾನೆ, ನಿಮ್ಮ ಶಾಪನ ನಾನು ಓವರವಾಗಿ ಸ್ವೀಕರಿಸ್ತೀನಿ, ಅದು ಒಂದಲ್ಲ ಒಂದು ದಿನ ಬದಲಾಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಪಾರಿಜಾತ ನಗಾಡ್ಕೊಂಡು, ಇದು ಕನಸಲ್ಲೂ ಸಾಧ್ಯ ಇಲ್ಲ, ಅದನ್ನು ನೀನು ಅರ್ಥ ಮಾಡ್ಕೊ ಅಂತಂದಾಗ, ಇಲ್ಲ ಇವತ್ತು ನಾನು ಅವರಿಗೆ ಬೇಡದೆ ಆಗಿರ್ಬೋದು, ಆದರೆ ಒಂದಲ್ಲ ಒಂದು ದಿನ ನನ್ನನ್ನು ಒಂದು ಕ್ಷಣನೂ ಸಹ ಬಿಟ್ಟಿರಲ್ಲ, ಅಷ್ಟು ಅವರು ನನ್ನನ್ನು ಪ್ರೀತಿಸ್ತಾರೆ ಅಂತ ಅಂದಾಗ ನಗಾಡ್ತಾ ಇರ್ತಾಳೆ. ಪ್ರೀತಿಯಿಂದ ಕೊಟ್ಟಿದ್ದಿಲ್ಲ ಈ ಸೀರೆನೇ ಕಸದ ಥರ ಬಿಸಾಕಿ ಹೋಗಿದ್ದಾರೆ ಅಂದಮೇಲೆ ನಿನ್ನನ್ನು ನೋಡ್ಕೋತಾಳ ಅಂತ ಹೇಳ್ತಿರ್ಬೇಕಾದ್ರೆ ಆರತಿ ಹೇಳ್ತಾ ಇರ್ತಾಳೆ, ಅದಕ್ಕೆ ಏನು ಎಸ್ತೋಗ್ಲಿಲ್ಲ, ಅವರು ಕೈಗೆ ಕೊಟ್ಟೋದ್ರು ಅಂತ ಅನ್ಬೇಕಾದ್ರೆ ಕೋಪ ಮಾಡ್ಕೊಂಡು ಪಾರಿಜಾತ ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಮೂವರು ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾರೆ, ಅಲ್ಲ ಅಮ್ಮ ಏನಾಯ್ತೆ, ಏನು ಹೇಳಿದ್ರು ಮುಂಚೆ ಎಲ್ಲ ಒಪ್ಕೋತಿದ್ರು, ಇವಾಗ ಪೂಜೆ ಅಂತ ಅಂದರೂ ಒಪ್ಕೋತಿಲ್ವಲ್ಲ ಅಜ್ಜಿ ಅಂತ ಅಂದಾಗ ಅನುಸೂಯ ಹೇಳ್ತಾ ಇರ್ತಾಳೆ, ಆ ದೇವರು ಸಹ ವರ ಕೊಡ್ಬೋದು, ಆದರೆ ಈ ಶಾರದಾ ಮಾತ್ರ ಒಪ್ಕೊಳ್ಳಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ. ಶ್ರೀಶಕ್ತಿ ಸಂಘದವರೆಲ್ಲ ಏನು ಮಾಡ್ತಿದ್ದಾರೆ ಅಂತ ಅಂದಾಗ, ಅದಕ್ಕೆ ಒಪ್ಕೋತಿಲ್ಲ ನೋಡು ಅಣ್ಣ ಅಂದಾಗ, ಅದೆಲ್ಲ ಗೊತ್ತಿರೋ ವಿಷಯನೇ ಅಂತ ನಗಾಡ್ತಾ ಇರ್ತಾನೆ. ಆದರೂ ಸಹ ನಿನಗೊಂದು ಸರ್ಪ್ರೈಸ್ ಗೊತ್ತಾ, ಏನಾದರೂ ಮಾಡಿ ಶಾರದಾ ನಾನೇ ಒಪ್ಪಿಸ್ತೀನಿ ಅಂತ ಅಂದಾಗ, ಖಂಡಿತ ನಿನ್ನ ಕೈಲಿ ಆಗಲ್ಲ ಅಂತ ಇಬ್ಬರು ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನಾನು ದೊರೆ ಆಯಿತಾ, ದೊರೆ ಸಾರಿನ ಹೋಗಿ ಯಾವ ರೀತಿ ಒಪ್ಪಿಸ್ತೀನಿ ಅಂತ ನೋಡ್ತಾ ಇರಿ, ಖಂಡಿತ ಒಪ್ಕೋತಾರೆ ಅಂತ ಕಿಚನ್ಗೆ ಬಂದೇ ಬಿಡ್ತಾನೆ. ಈ ಕಡೆ ಶಾರದಾ ಜೊತೆ ಮಾತಾಡಬೇಕು ಅಂತ ನೋಡಿಕೊಂಡು ಹಾಗೆ ಎದುರ್ಕೊಬಿಟ್ಟು ನೀರು ಕುಡಿಯೋಕ್ಕೆ ಬಂದೆ ಅಂತ ನೀರು ಕುಡ್ದಿರ್ಬೇಕಾದ್ರೆ, ಅಯ್ಯೋ ನಮ್ಮಪ್ಪ 3 ಗ್ಲಾಸ್ ನೀರು ಕುಡ್ದಿದ್ದಾರೆ, ಈಗ ಅಮ್ಮ ಬೇರೆ ಯಾತ್ರಾರು ಹೊಡೆದ್ರೆ ಹೆಲ್ಮೆಟು ಹಾಕಿಲ್ಲ ಅಂತ ದೀಪು ಹೇಳ್ತಿರ್ಬೇಕಾದ್ರೆ, ಈ ತರಲೆ ಸುಮ್ಮನಿರು ನೋಡ್ತಾ ನಿರೋಣ ಅಂತ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಸಿದ್ದು ಮಾತ್ರ ಎದುರುಕೊಂಡು ಶಾರದಾ ಮುಖನ ನೋಡ್ತಾ ಇರ್ತಾನೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ.